ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡೈರಿ ಅಲರ್ಟ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬೆಂಡೆಕಾಯಿ ಎಲ್ಲರ ನೆಚ್ಚಿನ ತರಕಾರಿಗಳಲ್ಲಿ ಒಂದಾಗಿದೆ. ಪಲ್ಯ, ಸಾರು, ಫ್ರೈ ಮಾಡಿ ಇದನ್ನು ಊಟ ಚಪಾತಿ ಜೊತೆ ಸವಿಬಹುದು. ಆದರೆ ಇದನ್ನು ಅಡುಗೆ ಮಾಡುವಾಗ ಪ್ರತಿಯೊಬ್ಬರು ಇದರಿಂದ ಲೋಳೆ ಬಂದು ಅಂಟಾಗುವ ಸಮಸ್ಯೆ ಎದುರಿಸ್ತಾರೆ. ಹಾಗಾಗದಂತೆ ಏನು ಮಾಡಬಹುದು ಎಂಬ ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬೆಂಡೆಕಾಯಿ ಖರೀದಿಸುವಾಗ ಯಾವಾಗಲೂ ಹೆಚ್ಚು ಬಲ್ತಿರದ ಕಡಿಮೆ ಬೀಜ ಇರುವ ಬೆಂಡೆಕಾಯಿಯನ್ನು ಆರಿಸ್ಕೊಳ್ಳಿ. ಬೆಂಡೆಕಾಯಿಯನ್ನು ಬೆರಳಿನಿಂದ ಪ್ರೆಸ್ ಮಾಡಿದ್ರೆ ಸಾಕು, ನಿಮಗಿದು ಗೊತ್ತಾಗುತ್ತೆ. ಬೆಂಡೆಕಾಯಿಯನ್ನು ತೊಳೆದ ತಕ್ಷಣ ನೀವು ಕಟ್ ಮಾಡಲು ಶುರು ಮಾಡ್ತೀರಾ. ಇದು ತಪ್ಪು. ಹೀಗೆ ಮಾಡುವುದರಿಂದ ಬೆಂಡೆಕಾಯಿ ಹೆಚ್ಚು ಲೋಳೆ ಆಗುತ್ತೆ. ಬದಲಿಗೆ ತೊಳೆದ ನಂತರ ನೀರು ಆರಲು ಬಿಡಿ. ಒಣಗಿದ ಬಟ್ಟೆಯಿಂದ ಚೆನ್ನಾಗಿ ಬೆಂಡೆಕಾಯಿಗಳನ್ನು ಒರೆಸಿ ಮತ್ತೆ ಕಟ್ ಮಾಡಿ. ಬೆಂಡೆಕಾಯಿ ಫ್ರೈ ಮಾಡುವಾಗ ಕೆಲವೊಮ್ಮೆ ಇದು ಅಂಟಾಗುತ್ತೆ. ಹೀಗೆ ಆಗದಿರಲು ಫ್ರೈ ಮಾಡುತ್ತಿರುವಾಗಲೇ ಪಾತ್ರೆಗೆ ಸ್ವಲ್ಪ ಮೊಸರನ್ನು ಸೇರಿಸಿ ನಂತರ ಬೆಂಡೆಕಾಯಿ ಹೋಳುಗಳನ್ನು ಮಿಕ್ಸ್ ಮಾಡಿ. ಬೆಂಡೆಕಾಯಿಗೆ ಕಡಲೆ ಹಿಟ್ಟನ್ನು ಸೇರಿಸುವುದು ಸಹ ಲೋಳೆಯನ್ನು ಬರದಂತೆ ತಡೆಯುತ್ತೆ. ಬೆಂಡೆಕಾಯಿ ಹುರಿಯುವಾಗಲೇ ಕಡಲೆ ಹಿಟ್ಟು ಸೇರಿಸಿ ರೋಸ್ಟ್ ಮಾಡಿ. ಬೆಂಡೆಕಾಯಿ ಉದುರಾಗಿ ನಿಲ್ಲುತ್ತೆ. ಉಪ್ಪು ಯಾವಾಗಲೂ ನೀರನ್ನು ಬಿಡುಗಡೆ ಮಾಡುತ್ತೆ. ಹೀಗಾಗಿ ಬೆಂಡೆಕಾಯಿ ಬೇಯುವ ಆರಂಭದಲ್ಲಿಯೇ ಉಪ್ಪು ಸೇರಿಸಬೇಡಿ. ಇದರಿಂದ ಬೆಂಡೆಕಾಯಿ ನೀರು ಸೇರಿ ಲೋಳೆಯಾಗುವ ಸಾಧ್ಯತೆ ಹೆಚ್ಚು. ಬದಲಿಗೆ ಸಂಪೂರ್ಣವಾಗಿ ಬೆಂದ ನಂತರ ಕೊನೆಯ ಕ್ಷಣದಲ್ಲಿ ಮಾತ್ರ ಉಪ್ಪನ್ನು ಸೇರಿಸಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀಡಿರುವ ಕೆಲವೊಂದು ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.